ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎದ್ದ ತಕ್ಷಣ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ಅಲ್ಲ, ಸೊ 10 ಗಂಟೆ ಆಗಿದೆ ಇವಾಗ. ಇವತ್ತಿಂದ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ, ಮತ್ತು ಇವತ್ತಿನ ಡೇ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವಾಗ ದೋಸೆ ಮಾಡಬೇಕು ಗೈಸ್. ದೋಸೆಗೆ ಪಲ್ಯ, ಇದು ಕೋಸಿನ ಪಲ್ಯ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಐಟಮ್ ಇರಲಿಲ್ಲ, ಹಾಗಾಗಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೀನಿ. ಬರ್ತಾ ಇದೆ ಆಮೇಲೆ. ಸೊ ಅದನ್ನು ಬಂದಮೇಲೆ ಪಲ್ಯ ಮಾಡಬೇಕು. ನೋಡಿ, ಕೋಸನ್ನ ಬೇಯಿಸ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನಿಮ್ಗೆ, ಓಕೆನಾ, ಹೇಗೆ ಮಾಡ್ತೀನಿ ನಾನು ಅಂತ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ರೀಲ್ಸಲ್ಲಿ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಅದಕ್ಕೆಲ್ಲ ಅವರು ಇನ್ನೂ ಬಂದಿಲ್ಲ. ಬಂದಮೇಲೆ ವೆಜಿಟೇಬಲ್ಸ್ ಎಲ್ಲ ಬಂದಮೇಲೆ ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಬೇಕು. ಇವಾಗ ತೊಗೊಂಬರೋಣ. ನೋಡಿ, ನನ್ನ ರಂಗೋಲಿ ಇವತ್ತು ಹೆಂಗಿದೆ, ಹೆಂಗೆ ಬಿಡಿಸಿದೆ. ಇಲ್ಲಿದ್ದಾರೆ. ಗೈಸಿಲ್ ಅವ್ರು ಹೋಗೆಲ್ಲೋ ಬೇರೆ ಕಡೆ ನಿಂತಿದ್ರು. ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಮುಂದೆ ಬಂದು ನೋಡಬೇಕಲ್ವ ಅವರು. ನಿಮಿಷ, ಏನೇನು ಬಂದಿದ್ದಾವೆ ಅಂತ ನೋಡುವ ಒಂದ್ಸಲ. ಕೊತ್ತಂಬರಿ ಮಾಡಿದ್ದೆ, ಮತ್ತು ಕರಿಬೇವು ಮಾಡಿದ್ದೆ. ನೆಕ್ಸ್ಟ್ ಅದಾದಮೇಲೆ ಬನಾನಾ ಮಾಡಿದ್ದೆ. ಓಕೆ, ಇಷ್ಟು ಬೇಗ ಪ್ಯಾಕ್ ಮಾಡ್ಕೊತಾರೆ ಅಂದರೆ ನೋಡಿ. ಟೊಮೊಟೊ ಮಾಡಿದ್ದೆ ಇಷ್ಟನ್ನು ಮಾಡಿದ್ದೆ. ಸೊ ಓಕೆ, ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಓಕೆ, ಆಮೇಲೆ ಸಿಗ್ತೀನಿ ನೋಡಿ. ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಇವಾಗ ಮಾಡಬೇಕು. ಅದಾದಮೇಲೆ ಕೋಸನ್ನ ಸೈಡಲ್ಲಿ ಮೊದಲೇ ಬೇಯಿಸಿ ಅದನ್ನೆಲ್ಲ ನೀಟಾಗಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೆ. ನೆಕ್ಸ್ಟು ಅದಾದಮೇಲೆ ಸ್ಟವ್ ಎಲ್ಲ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಬಿಟ್ಟು ನಿಮಗೆ ಕಟ್ ಮಾಡಿರೋ ಐಟಮ್ಸ್ ತೋರಿಸಿದ್ದೀನಿ, ಏನೇನು ಕಟ್ ಮಾಡಿದ್ದೀನಿ ಅಂತ. ಅದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು, ಅದೆಲ್ಲ ನೀಟಾಗಿ ಬೆಂದ್ಕೋಬೇಕು. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರೇನೋ, ಬಟ್ ನಾನು ಕೋಸು ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ತೀನಿ. ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ, ಸೊ ಅದಕ್ಕೆ ಸ್ವಲ್ಪ ಹಾಕ್ತೀನಿ. ನನಗೆ ಇದನ್ನು ಖಾರ ರುಬ್ಬಿ ಮಸಾಲೆ ಥರ ಮಾಡೋದಕ್ಕಿಂತ ಅಷ್ಟು ಟೇಸ್ಟ್ ಬರಲ್ಲ. ಸೊ ಈ ಥರ ಉಡಿ ಪಲ್ಯ ಮಾಡೋದ್ರಿಂದ ಚೆನ್ನಾಗುತ್ತೆ. ಅದರಲ್ಲೂ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅದಕ್ಕೆ ನಾವು ಹೋದಾಗ ತರಕಾರಿನ ತಂದಿದ್ವಿ. ಕೋಸೊಂದು ಪೂರ್ತಿ ಇತ್ತು. ಸೊ ನಾನು ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ, ನವೀನವ್ರು ಊರಿಗೆ ಹೋಗಿದ್ರು, ಹಾಗಾಗಿ ಅವ್ರು ಬಂದ ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಅದನ್ನು ಹಾಕಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದು ನಾವೇನು ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ನೀಟಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆ ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕು, ಉಪ್ಪನ್ನು ಸೊ ಮೊದಲೇ ಹಾಕಿರೋದ್ರಿಂದ ಉಪ್ಪೇನೂ ಹಾಕಿಲ್ಲ ನಾನು. ಅದಾದಮೇಲೆ ನೆಕ್ಸ್ಟ್ ಅದನ್ನು ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆಗೆ ರೆಡಿ ಆಗುತ್ತೆ. ಇದು ಪಲ್ಯನ ಮಾಡಿಟ್ಟೆ, ನವೀನವರು ಶಾಪ್ಗೆ ಹೋಗಿದ್ರು. ಸೊ ಅಲ್ಲಿಂದ ಬಂದಮೇಲೆ ನಾನು ಅವ್ರಿಗೆ ಬಿಸಿ ಬಿಸಿ ದೋಸೆ ಮಾಡಿಕೊಡೋಣ ಅಂತ. ನೋಡಿ, ಅಡುಗೆ ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂತ. ಇದನ್ನು ಫಸ್ಟು ಪಲ್ಯನ ಮಾಡಿಟ್ಬಿಟ್ರೆ ಸೊ ಅದಾದಮೇಲೆ ನೀಟ್ ಮಾಡ್ಕೊಬೋದು. ಆಮೇಲೆ ಏನು ದೋಸೆ ಒಂದೇ ಅಲ್ವಾ, ಹಾಕೊಂಡ್ಬಿಡ್ಬೋದು ಅಂತ ಮಾಡಿಕೊಂಡು ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊತಾ ಇದೆ. ಪಾತ್ರೆ ಎಲ್ಲ ಇದ್ವು, ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ. ಆದಮೇಲೆ ನೆಕ್ಸ್ಟು ಅಡುಗೆ ಮನೆ ಗಲೀಜಾಗಿದ್ರೆ ಅಂತೂ ನೋಡೋಕ್ಕೆ ಆಗಲ್ಲ, ತುಂಬ ಹಿಂಸೆ ಅಂತ ಅನಿಸುತ್ತೆ. ಸೊ ನಮಗೆ ಕಂಫರ್ಟಬಲ್ ಇರಲ್ಲ, ಹಾಗಾಗಿ ನೋಡಿ ನಾವಿನ್ನು ಬೆಡ್ಡೇನು ತಂದಿಲ್ಲ, ಅದಕ್ಕೇ ಕೆಳಗಡೆನೇ ಹಾಸ್ಕೊತೀನಿ. ಸೊ ಈ ಥರ ಹಾಸ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬ ಕಂಫರ್ಟಬಲ್ ಅನಿಸುತ್ತೆ ನಮಗೆ. ಅಂದರೆ ಏನು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗಾಗಿ ಸೊ ಕೆಳಗಡೆ ಹಾಸ್ಕೊಂಡು ಅದನ್ನು ಹಾಸಿಗೆ ಎಲ್ಲ ಮಡಚಿ ಇಟ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಹೋಗೋಣ. ನಾನು ನಮ್ಮ ಶಾಪ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಎಲ್ಲನೂ ಬೇಗ ಕ್ಲೀನ್ ಮಾಡೋಣ ಅಂತ
ಅಂತ ಮಾಡ್ತಾಯಿದ್ದೆ. ಏನಂದರೆ ನಮ್ಮ ಮನೇಲಿ ಜಾಸ್ತಿ ಇವಾಗ ಅಂದರೆ ಸದ್ಯಕ್ಕೆ ಏನೋ ಐಟಮ್ಸ್ ತಂದಿಟ್ಕೊಂಡಿಲ್ವಲ್ಲ, ಹಾಗಾಗಿ ನನಗೇನು ಹಿಂಸೆ ಅನಿಸಲ್ಲ. ಒಂದು 5 ಮಿನಿಟ್ಸಲ್ಲಿ ಕಸ ಎಲ್ಲ ನೋಡ್ದು ನೀಟಾಗಿ ಸ್ವಲ್ಪ ಕಿಚನ್ದೇ ಟೈಮ್ ಹಿಡಿಯೋದು. ಸ್ವಲ್ಪ ಕಿಚನ್ ಯಾವಾಗಲೂ ಡೈಲಿ ಹಾಗೇ ಕ್ಲೀನ್ ಮಾಡ್ಕೋತೀನಿ ನಾನು. ಸೊ ಕಿಚನ್ ಸ್ವಲ್ಪ ಟೈಮ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲೆಲ್ಲ ಆರಾಮಾಗಿ ಕಸ ತೊಟ್ಕೊಂಡು ಬೇಗ ಮಾಪ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಏನೂ ಐಟಮ್ಸ್ ಇಲ್ವಲ್ಲ, ಸೊ ಬೇಗ ಮಾಪ್ ಮಾಡ್ತೀನಿ. ನೋಡಿ ಇವಾಗ ನಾನು ಯಾವಾಗ ನಿಮಗೆ ಇಲ್ಲಿ ಅಂತಲ್ಲ, ಸೊ ನಾನು ಎಲ್ಲಿದ್ರೂ ಕೂಡ ಪೆನೈಲ್ ಅಥವಾ ಏನೋ ಮಾಪ್ ಮಾಡೋದಕ್ಕೆ ಏನಾದರೂ ಒಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಮೇಯ್ನ್ ರೀಸನ್ ನೊಣ ಬರಲ್ಲ ಅಂತ. ಸೊ ನೊಣ ಆ ಥರ ಬಂದರೆ ಒಂಥರ ಅನಿಸುತ್ತೆ, ಇರಿಟೇಟ್ ಆಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡಿ ಮನೆ ಒರೆಸೋದ್ರಿಂದ ಕ್ಲೀನಾಗೂ ಇರುತ್ತೆ ಮತ್ತು ನೊಣನೂ ಕೂಡ ಬರಲ್ಲ. ಹಾಗಾಗಿ ಸೊ ಅದೆಲ್ಲ ಆದಮೇಲೆ ನೀಟಾಗಿ ಮಾಪ್ ಮಾಡ್ಕೊಂಡಿದ್ದಾಯಿತು, ಮನೆಯೆಲ್ಲ ಒರೆಸಿ. ಇನ್ನು ನವೀನವ್ರು ಕೂಡ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಅವ್ರಿಗೂ ದೋಸೆನ ಹಾಕ್ಕೊಡ್ಬೇಕು. ದೋಸೆ ತಿಂದ್ಬಿಟ್ಟು ಅವ್ರ ಅಂಗಡಿ ಹತ್ರ ಹೋಗ್ತಾರೆ. ನಾನು ಬೇಗನೆ ಹೋಗಲ್ಲ ಬೆಳಗ್ಗೆ ಸಲ. ಸೊ ಈ ಥರ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಆಮೇಲೆ ಹೊರಡೋದು ನಾನು. ಬೆಳಗ್ಗೆ ಕೆಲಸ ಮುಗಿಸಿ ಬೆಳಗ್ಗೆಯಿಂದನೂ ಹೋಗಿಲ್ಲ, ಅದಕ್ಕೆ ಇವಾಗ ಟೈಮ್ ಬಂದು ಹೋಗ್ಬೇಕಂತ ಹೋಗಬೇಕು. ಹೋಗೋಕ್ಕೆ ರೆಡಿಯಾಗಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಒಂದು ಇದು ನೈಟ್ ಡ್ರೆಸ್ನ ತರಿಸಿದೆ, ಅವರು ಮೀಶೋದಲ್ಲಿ. ಸೊ ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಬಟ್ ನಾನು ಸ್ಮಾಲ್ ಮಾಡಿದೆ, ಓಕೆನಾ. ಅದು ಬಂದು ಬಂದಿದೆ ಸೈಜು, ಬಟ್ ಚೆನ್ನಾಗಿದೆ. ಅದಕ್ಕೆ ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ, ಅಂದರೆ ಒಂದೊಂದು ಸ್ಟಿಚ್ ಹಾಕ್ಸಿದ್ರೆ ಆಗುತ್ತೆ ಅಂತ. ಸೊ ನೋಡಿ ನಿಮಗೆ ತೋರಿಸ್ತೀನಿ. ಇದು ಬಂದು ಟಾಪ್ ನೋಡಿ, ಅಂದರೆ ಟಾಪ್ ಒಂದು ಅಂಬ್ರೆಲಾ ಟೈಪ್ ಇದೆ ನೋಡಿ. ಈ ಥರ ದೊಡ್ಡದೇ ಆಗುತ್ತೆ, ಬಟ್ ನನಗೆ ಸ್ವಲ್ಪ ಸ್ಟಿಚ್ ಮಾಡಿಸೋಣ. ಬಟ್ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅದಕ್ಕೆ ರಿಟರ್ನ್ ಮಾಡೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಚೆನ್ನಾಗಿದೆ ಇದು. ಹಾಗಾಗಿ ನೋಡಿ, ಇದು ಬಂದು ಪ್ಯಾಂಟ್. ಅದಕ್ಕೆ ನೋಡಿ ಚೆನ್ನಾಗಿದೆ. ಇದು ಏನೋ ಕ್ಲಾತು ತುಂಬ ನೈಸ್, ಒಂಥರ ತುಂಬ ಕಂಫರ್ಟಬಲ್ ಅಂತ ಆಗುತ್ತೆ ಹಾಕ್ಕೊಂಡ್ರೆ. ಅಂತೂ ತುಂಬ ಚೆನ್ನಾಗಿದೆ ಬಟ್ಟೆ. ಅದಕ್ಕೆ ರಿಟರ್ನ್ ಹಾಕ್ಕೊಡ್ತೇವೆ. ಇದಕ್ಕೆ ಅದು ಎಷ್ಟು ಅಮೌಂಟ್ ಪೇ ಮಾಡಿದೆ, ಬಟ್ ಕಮ್ಮಿನೇ, ಓಕೆನಾ. ನಾನು ಏನು ಪ್ರೈಸ್ ಕೊಟ್ಟಿದ್ದೀನಿ ಅಮೌಂಟ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೆ ವರ್ತ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಈ ಡ್ರೆಸ್ದು ಲಿಂಕ್ ಬೇಕು ಅಂತಂದರೆ, ನೈಟ್ ಡ್ರೆಸ್ದು ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಹೋಗಬೇಕು, ಹೋಗಿ ಸ್ವಲ್ಪ ಮಾಡಿ ಹೋಗಬೇಕು. ಸ್ಕ್ರೀನ್ ಎಲ್ಲ ತೊಗೊಂಡು ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕು. ಹಾಗಾಗಿ ನಾವೇನಾದ್ರು ಬರ್ತೀನಿ ಕರ್ಕೊಂಡು ಹೋಗ್ತೀನಿ. ಸೊ ಆಮೇಲೆ ಏನೊಂದು ಮೇಕಪ್ ಐಟಮ್ಸ್ ಏನೂ ತಂದಿಲ್ಲ ಇಲ್ಲಿ, ಓಕೆನಾ. ನೀವೇ ನೋಡ್ತಾ ಇರ್ಬೋದು, ಏನು ಲಿಫ್ಟಿಕ್ ಆಗಲಿ ಯಾವುದನ್ನು ಯೂಸ್ ಮಾಡಿದೆ ಇದನ್ನು ಮಾತಾಡಲ್ಲ ನಾನು. ಅಂದರೆ ಯಾವುದೂ ಇಲ್ಲ ಇಲ್ಲಿ, ಓಕೆನಾ. ಎಲ್ಲ ಊರಲ್ಲಿದೆ, ಯಾವುದೂ ತಂದಿಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಬೇಕು. ಮತ್ತು ಪಾಪು ಎಲ್ಲಿ ಅಂತ ಕೇಳಿದ್ದೀರಾ ನನಗೆ ಮೊನ್ನೆ ವೀಡಿಯೋ ಹಾಕಿದಾಗ. ಸೊ ಪಾಪು ಬಂದು ಊರಲ್ಲಿ ಬಿಟ್ಟಿದ್ದೀನಿ. ಏನಕ್ಕೆ ಊರಲ್ಲಿ ಬಿಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಅಂಗಡಿಗೆ ಹೋಗಬೇಕು ಬರಬೇಕು, ಮತ್ತು ನಾವು ಬರೋದೇನೆ 11 ಗಂಟೆ 11:30 ಆಗುತ್ತೆ. ಅಷ್ಟೊತ್ತಿನಲ್ಲೆಲ್ಲ ಪಾಪುನ ಕರ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೀನಿ ಒಂದು. ಇನ್ನೊಂದು ರೀಸನ್ ಏನಂದರೆ, ಯಾವಾಗಲೂ ಇವಾಗ 1 ಇಯರಿಂದ ಅಂದರೆ ನನ್ನ ಜೊತೆನೇ ಜಾಸ್ತಿ ಇದ್ದಿದ್ದಲ್ವ. ಸೊ ಹಾಗಾಗಿ ಅವಳು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ. ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ, ಬಟ್ ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ಇರಲಿ, ಊರಲ್ಲೂ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಅಂದ್ಕೊಂಡು ಅಲ್ಲಿ ಬಿಟ್ಟಿದ್ದೀನಿ. ಸೊ ಅಲ್ಲಂತೂ ಆರಾಮಾಗಿದ್ದಾಳೆ. ಒಂದು ದಿನ ನಿಜ ನೀವು ನಂಬಲ್ಲ ಗೈಸ್, ಇವಾಗ ಬೇರೆ ಮಕ್ಕಳು ಅಟ್ಲೀಸ್ಟ್ ಬಿಟ್ಟೋದ್ರೆ ನೆನಪಿಸ್ಕೊಂಡಾದರೂ ಒನ್ ಟೈಮ್ ಆದರೂ ಅಳ್ತಾರೆ. ಸೊ ನನ್ನ ಮಗಳು ಇವತ್ತಿನವರೆಗೂ ಒಂದು ದಿನವೂ ಅಮ್ಮ ಬೇಕು ಅಂತ ನೋಡ್ತಿಲ್ಲ. ಸೊ ನೆನೆಸ್ಕೊಂಡಿಲ್ಲ, ಅಷ್ಟೊಂದು ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ ಅಲ್ಲಿ. ಸೊ ಕರ್ಕೊಂಬರ್ಬೇಕು ನಾವು. ನೆಕ್ಸ್ಟ್ ಊರಿಗೆ ಯಾವಾಗ ಹೋಗ್ತೀವೋ ಅವಾಗ ಕರ್ಕೊಂಬರ್ತೀನಿ. ನನಗಂತೂ ತುಂಬಾ ಬೇಜಾರಾಗ್ತಿದೆ ಒಬ್ಬಳೇ ಇರೋಕ್ಕೆ, ಪಾಪು ಇಲ್ಲದೆ. ಅಂದರೆ ಫಸ್ಟ್ ಟೈಮ್ ಅಲ್ವಾ ಬಿಟ್ಟಿರೋದು, ತುಂಬಾ ಬೇಜಾರಾಗ್ತಿದೆ. ಹಾಗಾಗಿ ಕರ್ಕೊಂಡು ಬರಬೇಕು ಹೋಗಿ. ಸೊ ಬಂದಮೇಲೆ ನಿಮಗೆ ಪಾಪನ ತೋರಿಸ್ತೀನಿ. ಹೋಗೋಣ, ಅಂಗಡಿ ಹತ್ರ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಎಲ್ಲಿಗೆ ಹೋದ್ರು ನನಗೂ ಇದು ಎಲೆ ಅಂಬಿರುತ್ತಲ್ಲ, ಅದಕ್ಕೂ ಎಷ್ಟು ನಂಟು ನೋಡಿ. ಎಲ್ಲಿ ಇಟ್ಟಿದ್ದಾರೆ ಓನರ್ ಅಂಟಿ, ಹೊರಗಡೆಯಿಂದ ತೋರಿಸ್ತೀನಿ ನೋಡಿ. ಹೋಗಿಲ್ಲ ಹೋಗ್ತಾ ಇದೆ. ಇಲ್ಲೆಲ್ಲ ಮನೆಗಳು ಕಟ್ತಾ ಇರೋದು ಗೈಸ್, ಎಲ್ಲ ಸೇಲ್ಗೆ ನೋಡಿ. ಯಾರಾದರೂ ತೊಗೊತೀರಾ ಅಂದರೆ ಬಂದಿದ್ದಾರೆ ಗೈಸ್. ಇದ್ದೀನಿ ನಾನು ಮಾಲಿಗೆ ಹೋಗ್ಬೇಕು. ಇನ್ನು ನಮ್ಮ ಅಕ್ಕ ಬಂದಿಲ್ಲ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ
ನವೀನ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಕಾಫಿ ಮಾಡ್ತಾ ಇದ್ದಾರೆ, ಟೀ ಮಾಡ್ತಾ ಇದ್ದಾರೆ. ಸೊ ನಮ್ಮ ಯಜಮಾನರು ಮೆಲ್ಲಗೆ ಮಾಡಿದ್ದಾರೆ. ಸ್ಯಾಂಡ್ವಿಚ್ ಎಲ್ಲ ಮಾಡಿ ಖಾಲಿ ಮಾಡಿ ಇಟ್ಕೊಂಡಿದ್ದಾರೆ. ನನಗೊಂದು ಸ್ವಲ್ಪ ಪ್ಲೀಸ್. ನವೀನ ನೋಡಿ ಹೆಂಗೆ ಆಡ್ತಾರೆ. ಒಂದು ಲೋಟ ಟೀ ಮಾಡಿಕೊಡೋದು ಗೈಸ್. ಎಲ್ಲನೂ ಜೋಡಿಸ್ಕೊಂಡು ಸ್ಯಾಂಡ್ವಿಚ್ ಬ್ರೆಡ್ಡು ಇಲ್ಲೇ ಇಟ್ಟಿದೀಯ. ನಾನು ಬಂದ ತಕ್ಷಣ ಒಂದು ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ನಾನೇ ಮಾಡ್ಕೊಳ್ಳಾ? ಗೈಸ್ ನಮ್ಮ ಕ್ರೇಜ್ ನೋಡಿ ಇಲ್ಲಿ ಎಲ್ಲ ಟ್ರಾಫಿಕಲ್ಲಿ ಗಾಡಿ ಓಡಿಸಿದ್ರೆ ನಾವು ನಮ್ಮ ಯಜಮಾನ್ರು ಚಿಕನ್ ರೋಲ್ ತಿನ್ಕೊಂಡು ಗಾಡಿ ಓಡಿಸ್ತಾರೆ ಗೈಸ್. ಅಂತೂ ಫೈನಲಿ ಮನೆಗೆ ಏನೇನು ಬೇಕು ತೊಗೊಂಡ್ವಿ. ಮತ್ತು ಶಾಪಿಗೆ ಶುಗರ್ ಬೇಕಿತ್ತು, ಸೊ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ದೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.